ಹೊಸ ದಿನ ಹೊಸ ವೈಬ್. ನನ್ನ ಗಂಡ ನನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ನಾನು ಬಸ್ ಹೇಳ್ತಿದ್ದ ತಕ್ಷಣ ಓಕೆ ಬಾ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡೋಗಿ ಒಂದಷ್ಟು ಶಾಪಿಂಗ್ ಮಾಡಿಸಿದ್ರು. ನನಗೆ ಇಷ್ಟ ಬರೋದು ತೊಗೊಳೋದಕ್ಕಿಂತ ಇಬ್ರಿಗೂ ಇಷ್ಟ ತೊಗೊಳೋದೇ ಜಾಸ್ತಿ. ನಾವು ಓಕೆ ಅಂತ ತಗೊಂಡು ಏನೇನು ಬೇಕೋ ಎಲ್ಲ ಒಂದು ಕಡೆಯಿಂದ ತೊಗೊಂಡೆ. ಮೋಸ್ಟ್ ಆಫ್ ದ ಥಿಂಗ್ ಒಂದು ಸ್ವಲ್ಪ ದಿನ ಆದಮೇಲೆ ಬೇಜಾರಾಗುವಂಥದ್ದೇ ತೊಗೊಂಡಿರ್ತೀನಿ ನಾನು. ಆ ಥರ ಕೇಸ್ ನಂದು. ಸರಿ ಓಕೆ ಅಂದ್ಬಿಟ್ಟು ಎಲ್ಲ ತೊಗೊಂಡು ಬಿಲ್ ಮಾಡಿಸಿ, ಒಲೆಗಳಿದ್ರೂ ಇದೊಂದು ಒಲೆ ಪ್ಲೀಸ್ ಅಂದ್ಬಿಟ್ಟು ಹೋಗ್ಬಿಡ್ದು ಒಂದು ಒಲೆ ತೊಗೊಂಡು ಏನೋ ಮಾಡ್ಕೋಗೋ ಹಾಕ್ಕೊಳ್ಳೆಲ್ಲ ಮಾಡೋಲ್ಲ ತಗೋತೀವಿ ಅಂದ್ಬಿಟ್ಟು ಬಿಲ್ ಮಾಡಿ ಬಿಲ್ ಹಾಕೊಂಡು ನೋಡ್ತಾಯಿದ್ದೆ, ಏನು ಇವರಿಬ್ಬರು ಹಿಂಗೆ ಆಡ್ತಾರೆ ಅಂತ. ಸರಿ ನೋಡ್ಕೋಗುರು ಅಂದ್ಕೊಂಡು ಒಲೆ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಒಂದು ಫೋಟೋ ತೊಗೊಂಡು ಎಲ್ಲ ಬಟ್ಟೆ ಬ್ಯಾಗ್ ಎಲ್ಲ ಎತ್ಕೊಂಡು ಬಂದು ಆಚೆಗೆ ಗಾಡಿ ನಾನೇ ಓಡಿಸ್ತೀನಿ, ಕೊಡುಗರು ತಗೋ ನನ್ನ ಕಾರ್ಡು, ನನಗೆ ಬೇಕಾಗಿರೋದು ಬಂತಲ್ಲ ಅಂದ್ಬಿಟ್ಟು ಗಾಡಿ ಕೀಸ್ಕೊಂಡು ನಾನೇ ಡ್ರೈವ್ ಮಾಡ್ತೀನಿ ಅಂದೆ. ಸರಿ ಏನೋ ಮಾಡ್ಕೊ ಅಂದ್ಬಿಟ್ಟು ಕೊಟ್ಟರು ಅವರು. ಸರಿ ಒಂದು ವೀಡಿಯೋ ತೆಗಿ ಅಂದೆ. ವೀಡಿಯೋ ತೆಗ್ದಿದ್ದ ರೀತಿ ಹೀಗಿತ್ತು ಅವರು. ಸರಿ ಆಮೇಲೆ ಅಪ್ಪಾಜಿಗೆ ರಿಸ್ಕ್ ತೊಗೊಂಡೋಗೋಣ ಅಂತ. ಅಪ್ಪಾಜಿ ನೆವ ಇವ್ರು ತಿನ್ನಬೇಕು ಅಂತೇಳಿ ತೊಗೊಂಡ್ರು. ಸರಿ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ವೀಡಿಯೋ ಮಾಡೋಂದ್ರೆ ನೋಡಿ ಹೇಗೆ ವೀಡಿಯೋ ಮಾಡಿದ್ದಾರೆ, ನಿನ್ನನ್ನು ತೆಗಿಬೇಕಾ ರೋಡನ್ನು ತೆಗಿಬೇಕಾ ಅಂದ್ಬಿಟ್ಟು ಈ ಥರ ವೀಡಿಯೋ ತೆಗಿಯೋದವರು. ಸರಿ ಏನೋ ತಗೋಗುರು ಅಂದ್ಬಿಟ್ಟು ಹೋಗಿ ಬಟ್ಟೆ ಇಟ್ಟು ಕೆಳಗಡೆಗೆ ಬಂದು ನಾನು ಹೇಳೋದು ಮಾಡ್ತೋದೆ, ನಾನು ಮನೆಗೆ ಯಾಕೆ ಬಂದಿದ್ದೆ ಅಂದರೆ ಮಂಗಳಗೌರಿ ಪೂಜೆ ಮಾಡೋದಕ್ಕೆ. ಮಂಡೇ ವರ್ಕ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಂದ ತುಮಕೂರಿಗೆ ಬಂದು ನೈಟ್ ಬಂದು ಮನೆಗಿರಿದು ಬರೋ ಟೈಮಲ್ಲಿ ಗ್ಯಾಪಲ್ಲಿ ನಾವು ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಮತ್ತೆ ಬಿಸಿ ಬಿಸಿ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿಟ್ಟಿದ್ರು. ರೈಸು, ಮುದ್ದೆ, ಅನ್ನ, ಸಾರು, ಪಲ್ಯ ಎಲ್ಲ ಮಾಡಿಟ್ರು. ಬೆಳಗ್ಗೆಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಕ್ಕಿರು. ಪುಳಿಯೋಗರೆನ ಅಲ್ಲ ವಾಂಗಿಬಾತು. ತುಂಬ ದಿನ ಆದಮೇಲೆ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟರೆ ಹೀಗೆ ಆಗೋದು. ಸರಿ ಅಂದ್ಬಿಟ್ಟು ಊಟ ಮಾಡಿ ನಮ್ಮ ಮನೇಲಿ ಮಜ್ಜಿಗೆ ಕಂಪಲ್ಸರಿ. ಬೆಂಗಳೂರಲ್ಲಿ PG ಊಟ ಮಾಡಿ ಬೇಜಾರಾಗಿರೋ ನನಗೆ ಮನೆಗೆ ಬಂದಾಗ ಫುಲ್ ಬ್ಯಾಟಿಂಗು. ಸರಿ ಅಂದ್ಬಿಟ್ಟು ಮಜ್ಜಿಗೆ ಕೊಡಲು ಕೆಲಸ ಶುರು ಹಚ್ಕೊಳ್ಳೋಣ. ಹೀಗಿದ್ದು ಅಡುಗೆ ಮನೆಯ ಪಟ್ ಅಂತ ಹೀಗೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡೆ. ಯಾಕಂದರೆ ನಾನು ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ, ಪಾಪ ನಮ್ಮ ಅತ್ತೆಗೆ ರಿಸ್ಕ್ ಆಗಬಾರ್ದಲ್ವಾ. ಅದಕ್ಕೆ ಎಲ್ಲ ನೀಟಾಗಿ ರೆಡಿ ಮಾಡಿ ನಾನು ಮಾಡಲಿಲ್ಲ ಅಂದರೂ ಪಾಪ ಅವರೇ ಮಾಡ್ಕೋತಾರೆ. ಪಟ್ ಅಂತ ಮನೆ ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ನಮ್ಮಮ್ಮ ಹಬ್ಬಕ್ಕೆ ಅಂತ ಮಾಡಿದ್ದಿದ್ದು ರವೆ ಉಂಡೆ ಎಲ್ಲ ಕೊಡ್ತೀನಿ ಅಂದರು. ಸರಿ ಅಮ್ಮ ಇರಿ ನಾನು ನೆಲ ಒರೆಸ್ಬಿಡ್ತೀನಿ ಅಂತ ಹೇಳಿ ಪಟಾಪಟ್ ಅಂತೆಲ್ಲ ಕೆಲಸನ ಮುಗಿಸಿ ಓಕೆ ಮುಗಿಸ್ಬಿಟ್ಟು ನಮ್ಮಮ್ಮ ಬೊಮ್ಮ ತಗೋ ಅಂದರು. ರವೆ ಉಂಡೆ ಒಂದು, ಕರ್ಜಿಕಾಯಿ ಬೇಡ ಅಮ್ಮ ಅಂದ್ಬಿಟ್ಟು ಚಕ್ಲಿ ಎರಡನ್ನೂ ಸ್ವಲ್ಪ ಎತ್ಕೊಳ್ಳೋದು ಬೇಡ ಅನ್ನೋದಕ್ಕಿಂತ ಮೂಡಿರಲಿಲ್ಲ ತಿನ್ನೋಕ್ಕೆ. ನಮ್ಮಮ್ಮ ಎಲ್ಲನೂ ಸಖತ್ತಾಗೆ ಮಾಡ್ತಾರೆ. ಸರಿ ಅಂದ್ಬಿಟ್ಟು ತಿಂದ್ಬಿಟ್ಟು ರವೆ ಉಂಡೆ ಮತ್ತು ಚಕ್ಲಿನ ಮತ್ತು ಆಚೆ ಕಾರಿಡಾರೆಲ್ಲ ಒರೆಸಿ ನಮ್ಮ ಭೀಮ ನೋಡಿ ಬಾರ್ರಿ ಏನು ಮಾಡ್ತಿದ್ಯಾ ಅಂತ. ಬಂದೆ ಹೋಗೋ ನೆಲ ಒರೆಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿ ನೆಲ ಒರೆಸಿ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಲೇಟಾಗಿ ಎದ್ದೆ. ಪಾಪ ನಮ್ಮ ಅತ್ತೆ ನಾನು ಹೋಗೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿ ದೇವ್ರ ಪೂಜೆಗೆ ಎಲ್ಲ ಪಟ್ಟಂತ ಪೂಜೆ ಮಾಡ್ಕೊಳ್ಳಮ್ಮ ಅಂದರು. ಸರಿ ಅಂದ್ಬಿಟ್ಟು ಅದರಲ್ಲೂ ಲೇಟಾಗಿ ಎದ್ದಿದ್ರು ನನ್ನ ಶೋಕಿ ನೋಡಿ ಒಂದು ವೀಡಿಯೋ ತಗೊಂಡು ಎಲ್ಲ ಕೆಳಗಡೆಗೆ ಹೋದ್ರೆ ನಮ್ಮ ಅತ್ತೆ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಗೊತ್ತಾಯಿತು ಬೈತಾರೆ ಅಂತ. ಬಟ್ ಸ್ಟಿಲ್ ಅವ್ರು ಬೈಲಿಲ್ಲ ನನಗೆ. ಹೋಗಮ್ಮ ಪೂಜೆ ಮಾಡ್ಕೊಂಬಿಡು ಬೇಗ ಲೇಟಾಗಿ ಹೋಗ್ತೀಯ ಅಂದರು. ಸರಿ ಅಮ್ಮ ಥ್ಯಾಂಕ್ ಯು ಅಂತ ಹೇಳಿ ಪಟ್ಟ ಅಂತ ಕೂತ್ಕೊಂಡು ದೇವ್ರ ಬುಕ್ಕೆಲ್ಲ ತೆಗೆದು ದೀಪ ಎಲ್ಲ ಅಂಟಿಸಿ ಶಿವಪೂಜೆ ಮಾಡಿಕೊಂಡು ಕಂಕಣ ಕಟ್ಟಿಸ್ಕೊಂಡು ಮತ್ತೆ ಕೈಲಿ ಪ್ರಸಾದ ಮಾಡಿಕೊಟ್ರು. ಪ್ರಸಾದ ನೈವೇದ್ಯಗೆಲ್ಲ ಇಕ್ಕಿ ಪೂಜೆ ಮಾಡಿ ಮಂಗಳಗೌರಿ ಲಾಸ್ಟ್ ವೀಡಿಯೋ ಇದು, ಲಾಸ್ಟ್ನೇ ದಿನದ ಪೂಜೆದು. ಸರಿ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ರೆಡಿ ಆದ ಅಷ್ಟರಲ್ಲಿ ಮತ್ತೆ ನನಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿ ನನಗೆ ಫುಲ್ಲು ಚಿಕ್ಕ ಮಕ್ಕಳ ಥರ ಸ್ಕೂಲಿಗೆ ಕಳಿಸೋ ಥರ ರೆಡಿ ಮಾಡಿ ಕೂತಿದ್ರು. ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮಾವನ ಕಾಲಿಗೆ ಬಿದ್ದು ಸೈ ಅಂತ ಬೆಂಗಳೂರು ಕಡೆ ಹೊರಟೆ ನಾನು. ನೋಡಿ ನಮ್ಮ ಅತ್ತೆ ಮಧ್ಯದಲ್ಲಿ ಪ್ರಸಾದ ಎಲ್ಲ ತಂದು ಕೊಡ್ತಿದ್ದಾರೆ. ಪೂಜೆ ಮುಗಿಸ್ಕೊಂಡು ಹೊರಟೆ. ಹೀಗಿತ್ತು ನಮ್ಮ ಅತ್ತೆ ರೆಡಿ ಮಾಡಿ ನಾನು ಪೂಜೆ ಮಾಡಿದ್ದು ಗೌರಿ ಪೂಜೆನ, ಮಂಗಳರ ಗೌರಿ ಪೂಜೆನ. ಓಕೆ ಅಂದ್ಬಿಟ್ಟು ಸರಿ ಅಮ್ಮ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಮಂಗಳ ಗೌರಿನ ಅಂದ್ಬಿಟ್ಟು ಬಾಯ್ ಗೌರಿ ಅಂತ ಹೇಳಿ ನಮ್ಮ ಅತ್ತೆ ಮಾಡಿದ ಸ್ವೀಟ್ ಬಗ್ಗೆ ಆಸೆ ಆಗಿ ಅಮ್ಮ ಹೊಳ್ಳ ಅಂದೆ. ನಮ್ಮಮ್ಮ ಬಮ್ಮ ಎಲ್ಲ ಅರ್ಶಿನ ಕುಂಕುಮ ಕೊಡು ಅಂದರು. ಸರಿ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು ಬಾಯ್ಲಿ ಏನು ಹೋಗ್ತಿದ್ಯಾ, ಫಸ್ಟ್ ಊಟ ಎಷ್ಟು ಹಾಕ್ಲಿ ನೋಡು ಬಾಕ್ಸಿಗೆ, ಎಷ್ಟು ಗೊಜ್ಜು ಹಾಕ್ಲಾ, ಸ್ಟ್ರಾಂಗ್ ಆಗಬೇಕಾ ಲೈಟ್ ಆಗಬೇಕಾ ಅಂತೆಲ್ಲ ಕೇಳಿ ಚಿಕ್ಕ ಮಗು ಥರ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಟ್ಟು ನಮ್ಮ ಅತ್ತೆ ಮಾವಂಗೆ ಒಂದು ಬಾಯ್ ಹೇಳಿ ನಾವು ಝೀ ಅಂತ ಹೊರಟಿದ್ದೆ ತುಮಕೂರು ಕಡೆ. ಯಾಕೆ ಹೇಳಿ ನಾನು ಬ್ಯಾಂಗ್ಳೂರು ಹೊರಡಬೇಕಲ್ಲ, ಅದಕ್ಕೇ ಬ್ಯಾಂಗ್ಳೂರು ಹೊರಡೋದಕ್ಕೆ ಆನ್ ದ ವೇನೇ ಟಿಕೆಟ್ ಬುಕ್ ಮಾಡಿಕೊಂಡು
ಸರಿ ಅಂದ್ಬಿಟ್ಟು ನಾವು ಹೋಗಿದ್ದೆ ತುಮಕೂರು ರೈಲ್ವೆ ಸ್ಟೇಷನಿಗೆ. ಅವ್ರು ಪಟ್ ಅಂತ ಗಾಡಿ ಹಾಕಿ ನನ್ನನ್ನು ಪಟ್ ಅಂತ ನಡಿ ನಡಿ ಅಂತ ಓಡು ಮಗ ಅಂತೇಳಿ ಓಡಿಸಿ ನಾವು ಹೋಗಿದ್ದೆ ತುಮಕೂರು ರೈಲ್ವೆ ಸ್ಟೇಷನಿಗೆ. ಹೋಗಿ ರೈಲ್ವೆ ಸ್ಟೇಷನಲ್ಲಿ ರೈಲ್ ಹತ್ಕೊಂಡು ಈ ಸರಿ ಸೀಟು ಇಲ್ಲ ಏನೂ ಇಲ್ಲ ಅಂತ ಶಿವ ಅಂತ ನಿಂತ್ಕೊಂಡು ಮಲಗಿರೋರು ಕೂತಿರೋರ್ನೆಲ್ಲ ನೋಡ್ಕೊಂಡು ಬೆಂಗಳೂರು ಬಂದರೆ ಸಾಕಪ್ಪ ಅಂದ್ಕೊಂಡು ಬೆಂಗಳೂರು ಬಂದಿದ್ದ ತಕ್ಷಣ ಡೋರ್ ತೆಗ್ದು ಫ್ರೆಶ್ ಏರ್ ತೊಗೊಂಡು ಒಂದು ಸೆಲ್ಫಿ ತೊಗೊಂಡು ಪಟ್ ಅಂತ ರೈಲ್ವೆ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಹತ್ತಿ ಹೇಳ್ದು ಆಚೆ ಹೋಗಿ ಫ್ಲೈಓವರ್ ಹತ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಹೋಗಿ ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಹೋದರೆ ನೋಡಿ ಎಷ್ಟು ಜನ ಸಾಗರ ಕ್ಯೂನಲ್ಲಿ ನಿಂತಿದ್ರು. ನಾನು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಗೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಪ್ಲ್ಯಾಟ್ಫಾರ್ಮ್ ಹತ್ರಕ್ಕೆ ಓಡು ಮಗ ಅಂತ ಹೋಗಿ ಪ್ಲ್ಯಾಟ್ಫಾರ್ಮ್ ಹತ್ರ ನಿಂತ್ಕೊಂಡು ಮೆಟ್ರೋ ಬಂದಿದ ತಕ್ಷಣ ಎಲ್ಲರೂ ಸೀಟ್ ಸಿಗುತ್ತಾ ಅಂದ್ಕೊಂಡೆ. ನೋ, ಯಾಕೆ ಹೇಳಿ, ಇಟ್ಸ್ ಅರ್ಲಿ ಮಾರ್ನಿಂಗ್, ಇಟ್ಸ್ ಬ್ಯಾಂಗ್ಳೂರು, ಜಾಗ ಇಲ್ಲ. ಮೆಟ್ರೋ ಬಂದಿದ ತಕ್ಷಣ ನಿಂತ್ಕೊಂಡು ಹತ್ಕೊಂಡು 58 ಮಿನಿಟ್ಸ್ ನಿಂತ್ಕೊಂಡು ಟ್ರಾವೆಲ್ ಮಾಡಿ ಓಕೆ ನಾನು ಒಬ್ಬಳನ್ನ ನಿಂತ್ಕೊಳ್ಳೋದು ಎಷ್ಟೊಂದು ಜನ ನಿಂತಿದ್ರು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನನ್ನ ಸ್ಟಾಪ್ ಬಂದಿದ ತಕ್ಷಣ ಪಟ್ ಅಂತ ಇಳ್ಕೊಂಡು ಆಟೋ ಬುಕ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಅಣ್ಣ ನಾನು ಒಳಗಡೆ ಬಿಡಲಿಲ್ಲ, ಆಫೀಸ್ ಒಳಗಡೆ. ಬಿಡೋಣ ಆಯಿತು, ನಿಮಗೂ ಅದು ಬುಕ್ಕಿಂಗ್ ಅಂತ ಹೋಗೋಣ ಆಯಿತು ಅಂದ್ಬಿಟ್ಟು ನಾನೇ ನಡ್ಕೊಂಡು ಹೋಗಿ ಫಂಕ್ಷನ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆದೆ. ಆ ದಿನದ ಕೆಲಸಕ್ಕೆ ಬಾಯ್ ಮಂಗಳಗೌರಿ, ನೆಕ್ಸ್ಟ್ ಇಯರ್ ನೋಡೋಣ.